ಮದ್ವೆ ಆಗ್ಬೇಕು ಆದ್ರೆ ಮಕ್ಳು ಮಾಡ್ಕೊಳಕ್ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಮಕ್ಕಳನ್ನ ಹೆತ್ತದ್ ಒಂದ್ ಪ್ರಾಬ್ಲಮ್, ಹೆತ್ತದ್ಮೇಲೆ ನೋಡ್ಕೊಳ್ಳೋದ್ ಒಂದ್ ಪ್ರಾಬ್ಲಮ್, ನೋಡ್ಕೊಳ್ಳೋದ್ಮೇಲೆ ಮೇಂಟೈನ್ ಮಾಡೋದ್ ಒಂದ್ ಪ್ರಾಬ್ಲಮ್, ಆರೈಕೆ ಮಾಡ್ಬೇಕು, ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕನ್ಸಲ್ಟ್ ಎಲ್ಲ ಮಾಡಿಸ್ಬೇಕು. ಆದ್ರೆ ಕೆಲವರು ಐ ಟಿ ಕಂಪ್ನಿಲೆಲ್ಲ ಕೆಲಸ ಮಾಡ್ತಾರೆ, ನೀವೆಲ್ಲ ನೋಡಿರ್ತೀರಲ್ವಾ. ಅವ್ ಐ ಟಿ ಕಂಪ್ನಿ ಕೆಲಸ ಮಾಡೋರ್ಗೆ ಹೆಂಗೆ ಅಂತಂದ್ರೆ ಮದುವೆ ಆಗೋ ಟೈಮ್ ಕಂಡೀಷನ್ ಸಿಕ್ಕಾಪಟ್ಟೆ ಇರುತ್ತೆ. ಅದೇನಪ್ಪಾ ಕಂಡೀಷನ್ ಅಂತಂದ್ರೆ ಅವ್ರಿಗೆ ಒಂದ್ ಸರ್ಕಲ್ ಅಲ್ಲಿ ಇರ್ತಾರ ಅವ್ರು, ಆ ಸರ್ಕಲ್ ಇಂದ ಆಚೆನೆ ಬರಲ್ಲ. ಯಾವ ತರ ಅಂತಂದ್ರೆ ಮದ್ವೆ ಮಾಡ್ಕೊಬೇಕು ಆದ್ರೆ ಮಕ್ಳು ಮಾಡ್ಕೊಳಕ್ ಇಷ್ಟ ಇಲ್ಲ. ಅದಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ನ ಯಾರನ್ನು ಹತ್ರಕ್ ಸೇರ್ಸಲ್ಲ. ಹುಡುಗನ್ ತಂದೆ ತಾಯಿ ಆಗ್ಲಿ ಹುಡುಗಿ ತಂದೆ ತಾಯಿ ಮನೆಗ್ ಬರಂಗಿಲ್ಲ, ಬೇರೆಯವ್ರು ಯಾರು ಬರಂಗಿಲ್ಲ. ಈ ತರ ಎಲ್ಲ ರಿಸ್ಟ್ರಿಕ್ಷನ್ಸ್. ಫ್ಯಾಮಿಲಿ ಬಾಂಡಿಂಗ್ ಗೆ ಅವಶ್ಯಕತೆ ಇಲ್ಲ ಅವ್ರಿಗೆ. ಅಲ್ಲೇ ಇಂಡಿಪೆಂಡೆಂಟ್ ಆಗಿರ್ಬೇಕು, ಯಾರು ನಮ್ಗೆ ಇರಬಾರ್ದು ಅನ್ನೋ ಈ ತರದೆಲ್ಲ ಕೆಲವು ಕಂಡೀಷನ್ಸ್ ಇರುತ್ತೆ. ಇದು ಓಪನ್ ಫ್ಯಾಕ್ಟ್. ಇದು ಎಷ್ಟೊಂದ್ ಜನಕ್ಕೆ ಗೊತ್ತು, ಎಷ್ಟೊಂದ್ ಜನಕ್ಕೆ ಗೊತ್ತೂ ಇರಲ್ಲ. ಇದು ರಾವಣನ್ಗೆ 10 ತಲೆ ಇರುತ್ತೆ, ಕರೆಕ್ಟಾ? ಹಂಗೆ ಈ ಕಡೆ ತಿರುಗಿದ್ರೆ 5 ಜನ ಹುಡುಗಿರ್ ಮೇಂಟೆನೆನ್ಸ್, ಒಬ್ಬ ಹುಡುಗನ್ಗೆ. ಈ ಕಡೆ ತಿರುಗಿದ್ರೆ 5 ಜನ ಹುಡುಗಿನ ಮೇಂಟೈನ್ ಮಾಡ್ತಾ ಇರ್ತಾನೆ. ಹಂಗೇನೆ ಒಂದ್ ಹುಡುಗಿನೂ ಅಷ್ಟೇ, ಹಿಂಗೆ ಈ ಕಡೆ ತಿರುಗಿದ್ರೆ ಒಂದ್ 5 ತಲೆ ಇರುತ್ತಲ್ವಾ, 5 ಜನ ಹುಡುಗರನ್ನ ಮೇಂಟೈನ್ ಮಾಡ್ತಾ ಇರೋದು. ಈ ಕಡೆ ತಿರುಗಿದ್ರೆ ಒಂದ್ 5 ಜನ ಹುಡುಗರನ್ನ ಮೇಂಟೈನ್ ಮಾಡೋದು. ಕಲ್ಬೆರಿಕೆ ಅಂತಾನೆ ಹೇಳ್ಬೋದು ಇದಕ್ಕೆ. ಈ ತರ ಕಲ್ಬೆರಿಕೆ ಆಲೋಚನೆ ಇದ್ದವರು ಸಂಸಾರ ಮಾಡುವುದಕ್ಕೆ ಹೇಗೆ ಯೋಚನೆ ಬರುತ್ತೆ? ಸಂಸಾರನೇ ಬೇಕಾಗಿಲ್ಲ ಅವ್ರಿಗೆ. ಅವ್ರು ಏನಂದ್ರೆ ದಿನ ಬೆಳಗಾದ್ರೆ ಕೆಲಸ ಮಾಡ್ಬೇಕು, ಪಾರ್ಟಿಗೆ ಹೋಗ್ಬೇಕು, ಈ ಸಂಸ್ಕೃತಿನೇ ಬೇಕಾಗಿಲ್ಲ, ಹಬ್ಬಗಳೇ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಸುಮ್ನೆ ಏನಂದ್ರೆ ಫ್ಯಾನ್ಸಿ. ಇದು ಕೆಲವು ಐ ಟಿ ಕಂಪ್ನಿ ಎಂಪ್ಲಾಯೀಸ್ ಗಳು ಈ ತರ ಮಾಡ್ತಿದ್ದಾರೆ. ಸಾಲದರಕ್ಕೆ ಇಲ್ಲಿ ಜಾಸ್ತಿ ಮಾಡ್ತಿರೋದು ಯಾರು ಅಂತಂದ್ರೆ ಕರ್ನಾಟಕದವರಲ್ಲ ಸರ್, ಕೆಲವು ನಾರ್ತ್ ಇಂಡಿಯನ್ಸ್. ಯಾಕೆ ಅಂತಂದ್ರೆ ನನ್ನ ಫ್ರೆಂಡ್ ಒಂದ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದ. ಕಂಪ್ನಿಲಿ ಕೆಲಸ ಮಾಡ್ಬೇಕಂದ್ರೆ ಅವನೇ ಈ ವಿಚಾರಗಳೆಲ್ಲ ಬಂದ್ ನನ್ಗೆ ಹೇಳಿದ್ದು. ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ, ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ, ಅವ್ರ ಊರಿಗೆಲ್ಲ ಹೋಗಂಗೆ ಇಲ್ಲ, ಅವ್ರ ಅಪ್ಪ ಅಮ್ಮನು ನೋಡಕ್ಕೆ ಆಗಿಲ್ಲ. ಈ ತರದೆಲ್ಲ ಹುಡುಗಿ ಕೆಲವು ಕಂಡೀಷನ್ಸ್ ಆಗ್ತಾರೆ. ಇನ್ ಕೆಲವು ಹುಡುಗರದು ಕಂಡೀಷನ್ಸ್ ಇದೆ. ಸಂಪ್ರದಾಯಸ್ಥ ಹೆಣ್ಣು ಮಕ್ಳು ಯಾವ ತರ ಮಾತಾಡ್ತಾರೆ, ಸಂಪ್ರದಾಯವಾಗಿ ಬೆಳೆದಿರ್ತಕ್ಕಂಥ ಗಂಡು ಮಕ್ಳು ಯಾವ ತರ ಮಾತಾಡ್ತಾರೆ, ಹಬ್ಬ ಆಗ್ಲಿ ಹರಿದಿನ ಆಗ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾವ ತರ ಟೈಮ್ ಕೊಡಬೇಕು ಅನ್ನೋ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಅದೇ ಇವ್ರುಗಳು ಚಿಕ್ಕ ವಯಸ್ಸಿದ್ದಾಗ ಇವ್ರ ಅಪ್ಪ ಅಮ್ಮ ನೋಡ್ಕೊಂಡಿದ್ರ ಇಲ್ವಾ? ಹಾಗೆ ಅಂದ್ರೆ ಇವರು ಕೂಡ ಒಂದ್ ಏಜ್ ಆಗ್ತಿದ್ದಂಗೆನೆ ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಕೊಬೇಕು, ಮಕ್ಳನ್ನ ಮೇಂಟೈನ್ ಮಾಡ್ಕೋಬೇಕು. ಇವ್ರ ತಂದೆ ತಾಯಿ ಯಾವ ತರ ಇವ್ರನ್ನ ಮೇಂಟೈನ್ ಮಾಡ್ತಾ ಇದ್ರು, ಇವ್ರಿಗೆಲ್ಲ ಬುದ್ಧಿವಾದಗಳೆಲ್ಲ ಹೇಳ್ಕೊಡ್ತಾ ಇದ್ರು, ಇವ್ರಿಗೆಲ್ಲ ಹಬ್ಬದ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಕ್ಯಾರಿ ಫಾರ್ವರ್ಡ್ ಆಗ್ಬೇಕು, ಇವ್ರ ಮಕ್ಳಿಗೂ ಕೂಡ ಅದರ ಕ್ಯಾರಿ ಫಾರ್ವರ್ಡ್ ಆಗ್ಬೇಕು ಪ್ರತಿಯೊಂದು ಕೂಡ. ಇವ್ರು ಹಂಗಲ್ಲ, ನೋ I don't want all these things. I hate, man. I really hate these things, you know. I don't like. ಯಾಕಿದ್ರ ತುಂಬಾ ಡೋಂಗಿ ಮಾತಾಡ್ತಾರೆ ಅಂತಾನೆ ಇದುವರೆಗೂ ಯಾರಿಗೂ ಗೊತ್ತಾಗಿರಲ್ಲ. ಇದು ಒಂದೊಂದ್ಸಲ ಹೆಂಗ್ ಅನ್ಸ್ಬಿಡುತ್ತೆ ಅಂತಂದ್ರೆ ನಮ್ಗೆ ನಾವು ನಿಜವಾಗ್ಲೂ ಭಾರತ ದೇಶದಲ್ಲೇ ಇದೀವ ಅಂತ ಅನ್ಸ್ಬಿಡುತ್ತೆ. ನಮ್ಗೆ ಬ್ರಿಟಿಷರ್ಸ್ ಬಂದ್ಬಿಟ್ಟು ಏನ್ ಮಾಡಿದಾರೆ, ಅರ್ಧಂಬರ್ಧ ಕಲ್ಸ್ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಅರ್ಧಂಬರ್ಧ ನಮ್ಗೆ ಗೊತ್ತಿರೋದೇ ಅರ್ಧಂಬರ್ಧ. ನಾವೆಲ್ಲ ಕೊಚ್ಕೊಂತೀವಲ್ಲ ಎಲ್ಲಾರು, ನಮ್ಗೆ ಫುಲ್ ನಾಲೆಜ್ ಇದೆ ಮಾ, ಅದ್ರ ಬಗ್ಗೆ ಸಾಕಾದ್ ನಾಲೆಜ್ ಇದೆ ಮಾ, ನಂಗೆ ಅಷ್ಟು ಗೊತ್ತು, ನಂಗೆ ಈ ತರ ನಾಲೆಜ್ ಎಲ್ಲ ಇದೆ ಮಾತಾರೆ. ಎಲ್ರಿಗೂ ಗೊತ್ತಿರೋದೇ ಅರ್ಧಂಬರ್ಧ ನಾಲೆಜ್. ಹಾಫ್ ನಾಲೆಜ್ ಅಲ್ಲೇ ನಾವು ಪ್ರತಿಯೊಬ್ರು ಕೆಲಸ ಕರೆಕ್ಟ್ ಆಗಿ ಮಾಡ್ತಿರೋದು. ಫುಲ್ ನಾಲೆಜ್ ಇದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ. ಏನ್ ಮಾಡ್ತೀವಿ ಸೋಮಾರಿತನ ಪಟ್ಬಿಡ್ತೀವಿ. ಯಾವ್ದಾದ್ರು ಒಂದ್ ವಿಚಾರ ಫುಲ್ ಗೊತ್ತಿದ್ರೆ ನಾವೇನ್ ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಅದೇ ಅರ್ಧಂಬರ್ಧ ಗೊತ್ತಿದ್ರೆ ನಾವೇನ್ ಮಾಡ್ತೀವಿ, ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡುವುದಕ್ಕೆ ಟ್ರೈ ಮಾಡ್ತೀವಿ. ಅದೇ ಪ್ರಾಬ್ಲಮ್ ಆಗಿರೋದು ಐ ಟಿ ಕಂಪ್ನಿಲಿ ಕೆಲಸ ಮಾಡೋ ಕೆಲವು ಗಂಡ್ ಮಕ್ಳೇ ಆಗ್ಬೋದು, ಕೆಲವು ಹೆಣ್ಮಕ್ಳೇ ಆಗ್ಬೋದು. ಇದು ಪ್ರಾಬ್ಲಮ್ ಆಗ್ತಿದೆ. ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಈ ಹಿಂದಿ ಮಾತಾಡುವ ಪ್ರದೇಶದಿಂದ ಬಂದಿರ್ತಕ್ಕಂಥವ್ರು, ಅದು ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಐ ಟಿ ಕಂಪನಿಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಇವರ ಒಂದು ಸ್ಟೈಲು ಅಂದ್ರೆ ಲೈಫ್ ಸ್ಟೈಲ್ ನ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರವರು ಈ ಸ್ಟೈಲ್ ನ ಫಾಲೋ ಮಾಡೋ ಹಾಗೆ ಆಗಬಾರ್ದು. ಅಂದ್ರೆ ಕೆಲವರು ಆಲ್ರೆಡಿ ಫಾಲೋ ಮಾಡ್ತಿದ್ದಾರೆ. ಹಂಗಂತ ಐ ಟಿ ಕಂಪನಿಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯೀಸ್ ಹೀಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಬ್ರು ಈ ತರ ಇರ್ತಾರೆ, ಅವರಿಂದ ಕ್ರಿಮಿ ಕೀಟಗಳಂತಾನೆ ಹೇಳ್ಬಹುದು. ನೀವು, ನಾನು ಹೇಳ್ತಾ ಇಲ್ಲ, ಹಂಗೆ ಹೇಳ್ಬಹುದು, ಯಾರ ಬೇಕಾದ್ರೂ ಅನ್ಕೋಬಹುದು. ಆದ್ರೆ ಅವರಿಂದ ಇಲ್ಲಿರ್ತಕ್ಕಂಥ ನಮ್ಮ ಒಂದು ಕಲ್ಚರ್ ಏನ್ ಫಾಲೋ ಮಾಡ್ತಿರ್ತೀವಿ ಅದು ಹಾಳಾಗಬಾರ್ದು ಅನ್ನೋದೇ ಈ ವಿಡಿಯೋ ಮುಖಾಂತರ ಒಂದು ಚಿಕ್ಕ ಸಂದೇಶ ಕೊಡುವ ಪ್ರಯತ್ನ ಆಗಿರುತ್ತೆ ನಮ್ಮ ಕಡೆಯಿಂದ. ಅದ್ ಬಿಟ್ಟು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಯಾರಿಗೂ ಇಲ್ಲಿ ಬೈತಾ ಇಲ್ಲ, ಯಾರಿಗೂ ಟಾರ್ಗೆಟ್ ನಾವು ಮಾಡ್ತಾ ಇಲ್ಲ. ಜಸ್ಟ್ ಒಂದು ಅಪ್ಡೇಟ್ ಯಾವ ತರ ನಡೀತಾ ಇದೆ ಬೆಂಗಳೂರಲ್ಲಿ ಅನ್ನೋದು. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ